ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು SSLC ಕರ್ನಾಟಕ ಬೋರ್ಡ್ ಎಕ್ಸಾಮಿನ 4 ಮಾಡೆಲ್ ಕ್ವಶನ್ ಪೇಪರಿನ 4ನೇ ಸೆಟ್ ಕನ್ನಡ ಮೀಡಿಯಂ ಅಲ್ಲಿ ಬರ್ತಕ್ಕಂತಹ 3 ಅಂಕದ ಕ್ವಶನ್ ಅನ್ನು ಇವತ್ತು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳುತ್ತೆ, ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈ ಬಹುಪದೋಕ್ತಿಯ 2 ಶೂನ್ಯತೆಗಳಾದರೆ ಆಲ್ಫಾ ಕ್ಯೂಬ್ ಇಂಟು ಬಿ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್ ಈ ಒಂದು ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕ್ವಶನ್ ಇರ್ತಕ್ಕಂಥದ್ದು. ಓಕೆನಾ? ಸೊ ಈ ಒಂದು ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಮೊದಲು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಿರುವ ಬಹುಪದೋಕ್ತಿಯನ್ನ ಬರ್ಕೊಳ್ತೀವಿ. ಕೊಟ್ಟಿರುವ ಬಹುಪದೋಕ್ತಿ ಏನಿದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅಂತ ಹೇಳಿ. ಇದಾದ ನಂತರ ವರ್ಗ ಬಹುಪದೋಕ್ತಿಯ ಮೂಲ ರೂಪವನ್ನ ಬರ್ಕೊಳ್ತೀವಿ. ವರ್ಗ ಬಹುಪದೋಕ್ತಿಯ ಮೂಲ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಇದನ್ನ ಬರ್ಕೊಂಡಿರುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಜೊತೆಗೆ ವರ್ಗ ಬಹುಪದೋಕ್ತಿಯ ಮೂಲ ರೂಪದಲ್ಲಿರುವಂತಹ ಎ ಬಿ ಮತ್ತೆ ಸಿ ನ ಬೆಲೆಗಳನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಎ ಅಂತ ಹೇಳಿದ್ರೆ ಏನಿದೆ ಇಲ್ಲಿ 1, ಎಕ್ಸ್ ಸ್ಕ್ವೇರ್ ನ ಸಹಗುಣಕವನ್ನ ಎ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1 ಇರೋದ್ರಿಂದ ಎ ನ ಬೆಲೆ 1. ಅದಾದ ನಂತರ ಬಿ ನ ಬೆಲೆ ಬಂದ್ಬಿಟ್ಟು 3, ಎಕ್ಸ್ ನ ಸಹಗುಣಕವನ್ನ ಬರಿತೀವಿ, ಬಿ ನ ಬೆಲೆ ಬಂದ್ಬಿಟ್ಟು 3. ಹಾಗೇನೆ ಸಿ ನ ಬೆಲೆ ಬಂದ್ಬಿಟ್ಟು ಸಾಮಾನ್ಯ ಸಂಖ್ಯೆ ಏನಿರುತ್ತೆ ಅದನ್ನ ನಾವು ಸಿ ಅಂತ ಹೇಳ್ತೀವಿ, ಅದು ಬಂದ್ಬಿಟ್ಟು 2. ಈಗ ಎ ಬಿ ಮತ್ತು ಸಿ ನ ಬೆಲೆಗಳು ಸಿಕ್ಕವು. ನಂತರದಲ್ಲಿ ಅವರೇ ಏನ್ ಕೊಟ್ಟಿದ್ದಾರೆ, ಆಲ್ಫಾ ಮತ್ತು ಬೀಟಾಗಳು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೊಟ್ಟಿರೋದ್ರಿಂದ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿದ್ದರೆ ಈಗ ನಾವೇನ್ ಮಾಡ್ತೀವಿ, ಅದರ ಶೂನ್ಯತೆಗಳ ಮೊತ್ತ ಮತ್ತು ಅದೇ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಂಬಂಧಪಟ್ಟಂತೆ 2 ಸೂತ್ರಗಳು ಬರ್ತವೆ. ಆ ಸೂತ್ರಗಳನ್ನ ಇಲ್ಲಿ ನಾವು ಬರ್ಕೊಂಡಾಗ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಅಂತ ಕರಿತೀವಿ. ಹಾಗೇನೆ ಶೂನ್ಯತೆಗಳ ಗುಣಲಬ್ಧ ಬಂದ್ಬಿಟ್ಟು ಸಿ ಬೈ ಎ ಅಂತ ಬರ್ಕೊಳ್ತೀವಿ. ಇದನ್ನ ನಾವು ಕಂಡು ಹಿಡ್ಕೊಳ್ಬೇಕು. ಉದ್ದೇಶ ಇಷ್ಟೇ, ಅವರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪದಗಳಿದಾವಲ್ಲ, ಕೊಟ್ಟಿರುವಂತಹ ಒಂದು ಪದಗಳ ಬೆಲೆಯನ್ನ ಕಂಡುಹಿಡಿಬೇಕು ಅಂತ ಅಂದಾಗ ನಮಗೆ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಮೊತ್ತವನ್ನ ನಾವಿಲ್ಲಿ 2 ಶೂನ್ಯತೆಗಳನ್ನ ಆಲ್ಫಾ ಮತ್ತು ಬೀಟಾ ಅಂತ ತಗೊಂಡಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾ ಅಂತ ಬರ್ಕೊಂಡ್ರಿ ಅಂದ್ರೆ ಮೈನಸ್ ಬಿ ಅಂತ ಹೇಳಿದ್ರೆ ಸೂತ್ರದ ಪ್ರಕಾರ ಬಿ ಅಂದ್ರೆ 3 ಇದೆ, ಸೊ ಇಲ್ಲಿ -3 ಅಂತ ತಗೊಳ್ತೀರಿ. ಇನ್ನ ಎ ಅಂತ ಹೇಳಿದ್ರೆ 1 ಇದೆ. ಇನ್ನ ಇದನ್ನ ಸುಲಭ ರೂಪದಲ್ಲಿ ಬರೆದ್ರಿ ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3 ಡಿವೈಡೆಡ್ ಬೈ 1 ಅನ್ನ ಮಾಡಿದ್ರೆ -3 ಬರುತ್ತೆ ಆನ್ಸರ್. ಶೂನ್ಯತೆಗಳ ಮೊತ್ತದ ಬೆಲೆ ಸಿಕ್ತು ನಮಗೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3. ಇದೇ ರೀತಿನೇ ಶೂನ್ಯತೆಗಳ ಗುಣಲಬ್ಧವನ್ನ ಕಂಡುಹಿಡ್ಕೊಳ್ಬೇಕು. ಶೂನ್ಯತೆಗಳ ಗುಣಲಬ್ಧ ಅಂತ ನಾವು ಏನಂತ ಹೇಳ್ತೀವಿ, 2 ಶೂನ್ಯತೆಗಳನ್ನ ಗುಣಾಕಾರ ಮಾಡ್ತೀವಿ, ಅಂದ್ರೆ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾದ ಸೂತ್ರ ಸಿ ಬೈ ಎ ಇರೋದ್ರಿಂದ ಸಿ ಅಂತ ಹೇಳಿದ್ರೆ ಏನಿದೆ ಇಲ್ಲಿ 2, ಎ ಅಂದ್ರೆ ಏನಿದೆ ಇಲ್ಲಿ 1, ಅಂದ್ರೆ 2 ಡಿವೈಡೆಡ್ ಬೈ 1. ಅಲ್ಲಿಗೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2/1 ಅನ್ನ ಸುಲಭ ರೂಪದಲ್ಲಿ ಬರೆದ್ರೆ 2 ಬರುತ್ತೆ. ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಸಿಕ್ತು, ಹಾಗೇನೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾದ ಬೆಲೆ ಸಿಕ್ತು. ಇದಾದ ನಂತರ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರುವಂತಹ ಪದವನ್ನ ಬರ್ಕೊಂಡಾಗ ಆಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್ ಅನ್ನ ಬರ್ಕೊಂಡು ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಈ 2 ಪದಗಳಲ್ಲೂ ಆಲ್ಫಾ ಮತ್ತೆ ಬೀಟಾ 2 ಪದಗಳಲ್ಲೂ ಸಾಮಾನ್ಯವಾಗಿದೆ. ಸೊ 2 ಪದಗಳಲ್ಲಿರುವಂತಹ ಆಲ್ಫಾ ಮತ್ತು ಬೀಟಾವನ್ನ ಹೊರಗಡೆ ತಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಆಲ್ಫಾ ಇಂಟು ಬೀಟಾ ಹೊರಗಡೆ ಬಂತು ಅಂದ್ರೆ ಬ್ರಾಕೆಟ್ ಹಾಕಿ, ಬ್ರಾಕೆಟ್ ನ ಒಳಗಡೆ ಪ್ರತಿ ಪದಗಳಲ್ಲಿ ಉಳಿದಿರುವಂತಹ ಪದಗಳ ಏನಂತ ಕರಿತೀರಿ ನೀವು, ಅಪವರ್ತನ ಅಂತ ಹೇಳ್ಬೋದು. ನಾವಿಲ್ಲಿ ಉಳಿದಿರುವಂತಹ ಅಪವರ್ತನಗಳನ್ನ ಬರ್ಕೊಂಡಾಗ ಆಲ್ಫಾ ಮತ್ತು ಬೀಟಾ ಹೊರಗಡೆ ಬಂದ್ರೆ ಇಲ್ಲಿ ಆಲ್ಫಾ ಸ್ಕ್ವೇರ್ ಉಳಿತದೆ, ಇನ್ನ ಬೀಟಾ ಹೊರಗಡೆ ಬಂದಿದೆ. ಹಾಗೇನೆ ಇಲ್ಲಿ ಬೀಟಾ ಸ್ಕ್ವೇರ್ ಉಳಿತದೆ, ಆಲ್ಫಾ ಹೊರಗಡೆ ಬಂದಿದೆ. ಓಕೆನಾ? ಆಲ್ಫಾ ಇಂಟು ಬೀಟಾ ಇಂಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಹೇಳಿ ಬರಿಬಹುದು ಇದನ್ನ. ಇನ್ನ ನಮಗೆ ಗಣಿತದಲ್ಲಿ ಒಂದು ಸೂತ್ರ ಬರುತ್ತೆ, ಏನಪ್ಪಾ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾವೇನಂತ ಬರೀತೀವಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರೀತೀವಿ. ಅದ್ರ ಪ್ರಕಾರ ಇಲ್ಲಿ ನಾವು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅನ್ನ ನಾವೇನಂತ ಬರ್ಕೊಳ್ಬಹುದು, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಇಂಟು ಆಲ್ಫಾ ಇಂಟು ಬೀಟಾ. ಇದನ್ನ ನಾವು ಯಾವ ರೀತಿ ಬರೀಬಹುದಪ್ಪ ಅಂತ ಹೇಳಿದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ಆಲ್ಫಾ ಸ್ಕ್ವೇರ್
ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಇ ಪ್ಲಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಎಡಭಾಗಕ್ಕೆ ಹೋದಾಗ ಏನಾಗುತ್ತೆ -2 ಇಂಟು ಆಲ್ಫಾ ಇಂಟು ಬೀಟಾ ಆಗತ್ತೆ. ಆಯ್ತಲ್ವಾ? ಸೊ ಈಗ ನಾವು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇರುವ ಜಾಗದಲ್ಲಿ ಬಲಭಾಗದಲ್ಲಿರುವ ಅಷ್ಟು ಪದಗಳನ್ನ ಇಲ್ಲಿ ಬರ್ಕೊಂಡಾಗ ಏನಾಗತ್ತೆ ನೋಡಿ, ಇಲ್ಲಿ ಆಲ್ಫಾ ಇಂಟು ಬೀಟಾ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಬದಲಾಗಿ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ -2 ಇಂಟು ಆಲ್ಫಾ ಇಂಟು ಬೀಟಾ ಅಂತ ಬರೀತೀರಿ. ಗೊತ್ತಾಯ್ತಲ್ವಾ? ಈ ರೀತಿ ಬರ್ಕೊಂಡಾಗ ಈಗ ನೀವು ಇಲ್ಲಿರುವ ಬೆಲೆಗಳನ್ನ ಅಲ್ಲಿ ಅಪ್ಲೈ ಮಾಡಬೇಕು. ಮೊದಲನೇದಾಗಿ ಆಲ್ಫಾ ಇಂಟು ಬೀಟಾದ ಬೆಲೆ 2 ಇದೆ. ಇಲ್ಲಿ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ ನೀವೇನ್ ಹಾಕ್ಬೇಕು? 2 ಹಾಕ್ಬೇಕು. ಇನ್ನು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ -3 ಇದೆ. -3ರ ವರ್ಗ ಬರುತ್ತೆ. ಇನ್ನ -2 ಇಂಟು ಮತ್ತೆ ಇಲ್ಲಿ 2 ಆಲ್ಫಾ ಇಂಟು ಬೀಟಾ ಇರೋ ಜಾಗದಲ್ಲಿ 2 ಹಾಕ್ಬೇಕು. ಈಗ 2 ಇಂಟು -3ರ ವರ್ಗ ಏನ್ ಬರುತ್ತೆ? -3 ಇಂಟು -3 ಮಾಡಿದ್ರೆ 9 ಪ್ಲಸ್ 9 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕೋದ್ರಿಂದಾಗಿ 9 ಬರುತ್ತೆ. -2 2 4 ಆಗುತ್ತೆ. ಅಲ್ಲಿಗೆ 2 ಇಂಟು 9ರಲ್ಲಿ 4 ಕಳೀರಿ. 9ರಲ್ಲಿ 4 ಕಳೆದ್ರೆ ನಿಮಗೆ 5 ಬರುತ್ತೆ. ಈಗ 2 ಮತ್ತೆ 5 ಗುಣಾಕಾರ ಮಾಡಿದ್ರೆ 10 ಬರುತ್ತೆ. ಇದರ ಅರ್ಥ ಏನು ಅಂದ್ರೆ ಆಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್ ನ ಬೆಲೆ 10 ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಈ ರೀತಿ ಬಹುಪದೋಕ್ತಿಯ ಶೂನ್ಯತೆಗಳಿಗೆ ಸಂಬಂಧಪಟ್ಟ ಹಾಗೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ಆಧಾರದ ಮೇಲೆ ಒಂದು ಪ್ರಶ್ನೆ 3 ಅಂಕದಲ್ಲಿ 100% ಇರುತ್ತೆ. ಸೊ ದಯವಿಟ್ಟು ಈ ಚಾಪ್ಟರ್ ನಲ್ಲಿ ಈ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಆಧಾರದ ಮೇಲೆ ಬರುವಂತ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಅದೇ ರೀತಿ ಇನ್ನ ನೆಕ್ಸ್ಟ್ 26ನೇ ಕ್ವಶನ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಎಬಿ ಮತ್ತು ಸಿಡಿ 2 ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎಸಿ ಸಮಾಂತರ ಡಿಬಿ ಆಗುವಂತೆ ಎಸಿ ಮತ್ತು ಡಿಬಿಗಳನ್ನು ಸೇರಿಸಿದೆ. ಎಒ ಡಿವೈಡೆಡ್ ಬೈ ಎಸಿ ಇಸ್ ಈಕ್ವಲ್ ಟು ಬಿಒ ಡಿವೈಡೆಡ್ ಬೈ ಬಿಡಿ ಎಂದು ಸಾಧಿಸಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರುವ ದತ್ತಾಂಶಗಳನ್ನ ಬಳಸ್ಕೊಂಡು ನಾವು ಇಲ್ಲಿ ಒಂದು ಚಿತ್ರದ ರಚನೆಯನ್ನ ಮಾಡ್ಕೊಂಡಿವಿ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಈ ಎ ಬಿ ಅಂತಕ್ಕಂಥ ರೇಖಾಖಂಡ ಹಾಗೇನೆ ಸಿ ಡಿ ಅಂತಕ್ಕಂಥ ರೇಖಾಖಂಡ 2 ರೇಖಾಖಂಡಗಳನ್ನ ಎಳೆದಾಗ 2 ರೇಖಾಖಂಡಗಳು ಓ ಎನ್ನುವ ಬಿಂದುವಿನಲ್ಲಿ ಛೇದಿಸುತ್ತವೆ. ಈ ಓ ಎನ್ನುವ ಬಿಂದುವಿನಲ್ಲಿ ಛೇದಿಸಿದ ನಂತರ ನಾವಿದನ್ನ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಎಸಿ ಮತ್ತೆ ಬಿಡಿ ರೇಖೆಗಳನ್ನ ಎಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳೋ ಪ್ರಕಾರ ಎಸಿ ಸಮಾಂತರ ಡಿಬಿ ಆಗುವಂತೆ 2 ರೇಖೆಗಳನ್ನ ಹಾಕೊಂಡಾಗ ಈಗ ನಾವು ಎಡಿ ಮತ್ತೆ ಸಿಬಿ ಹಾಗೆ ನಾವು ರಚನೆ ಮಾಡ್ಕೊಂಡಿವಿ ಅಂದ್ರೆ ಇದು ಒಂದು ರೀತಿಯ ಚತುರ್ಭುಜದ ಆಕೃತಿಯನ್ನ ಹೊಂದಿರುತ್ತೆ. ಇದರ ಒಳಗಡೆ ನಾವಿಲ್ಲಿ ಏನ್ ಮಾಡಬಹುದು ಅಂದ್ರೆ 2 ತ್ರಿಭುಜಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಎಷ್ಟು? 2 ತ್ರಿಭುಜಗಳು. ಯಾವ್ದಾವ್ದಪ್ಪ ಅಂತ ಹೇಳಿದ್ರೆ ತ್ರಿಭುಜ ಎಒಸಿ ಮತ್ತು ತ್ರಿಭುಜ ಡಿಒಬಿ ಗಳನ್ನ ಆಯ್ಕೆ ಮಾಡಿಕೊಂಡು ಆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವೆ ಇರುವ ಸಂಬಂಧವನ್ನ ಬರೆದುಕೊಂಡು ಅದಾದ ನಂತರ ಅವ್ರು ಏನು ಸಾಧನೆ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಸುಲಭವಾಗಿ ಸಾಧಿಸಬಹುದು. ಓಕೆನಾ? ಅದ್ರ ಪ್ರಕಾರ ಕೊಟ್ಟಿರುವ ದತ್ತಾಂಶಗಳ ಆಧಾರದ ಮೇಲೆ ಚಿತ್ರವನ್ನು ರಚಿಸಿದಾಗ ಎಸಿ ಸಮಾಂತರ ಡಿಬಿ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಮತ್ತೆ ಎಬಿ ಮತ್ತು ಸಿಡಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಇದು ಅವ್ರು ಕೊಟ್ಟಿರುವಂತಹ ದತ್ತಾಂಶಗಳು. ಈಗ ನಾನು ಹೇಳಿರುವ ಹಾಗೆ ತ್ರಿಭುಜ ಎಒಸಿ ಮತ್ತು ತ್ರಿಭುಜ ಡಿಒಬಿ ಗಳನ್ನ ಆಯ್ಕೆ ಮಾಡಿಕೊಂಡು ಆ ತ್ರಿಭುಜ 2 ತ್ರಿಭುಜಗಳಲ್ಲಿ ಬರುವ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳನ್ನ ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿಎಒ ಈ ಒಂದು ಕೋನ, ಈ ಕೋನ ಇದರ ಅನುರೂಪ ಕೋನ ಈ ತ್ರಿಭುಜದಲ್ಲಿ ಯಾವ್ದಾಗತ್ತಪ್ಪ ಅಂತ ಹೇಳಿದ್ರೆ ಡಿಬಿಒ. ಇದು ಸಿಎಒದ ಅನುರೂಪ ಕೋನ ಡಿಬಿಒ 2 ಅನುರೂಪ ಕೋನಗಳು ಸಮ ಇರ್ತವೆ. ಕಾರಣ ಪರ್ಯಾಯ ಕೋನಗಳು. ಸಿಎಒದ ಪರ್ಯಾಯ ಕೋನ ಈ ತ್ರಿಭುಜದಲ್ಲಿ ಯಾವ್ದು ಬರುತ್ತೆ? ಡಿಬಿಒ ಬರುತ್ತೆ. ಅದೇ ರೀತಿ ಇನ್ನೊಂದು ಪರ್ಯಾಯ ಕೋನ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಎಸಿಒ. ಈ ಎಸಿಒಗೆ ಇನ್ನೊಂದು ಈ ಕಡೆ ಇರುವಂತ ಅನುರೂಪ ಕೋನ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಬಿಡಿಒ ಆಗತ್ತೆ. ಇವೆರಡೂ ಕೂಡ ಪರ್ಯಾಯ ಕೋನಗಳು. ನಮಗೆ ಗೊತ್ತಿರುವ ಹಾಗೆ ಯಾವುದೇ 2 ರೇಖಾಖಂಡಗಳನ್ನ ಎಳೆದಾಗ ಆ 2 ರೇಖಾಖಂಡಗಳು ಒಂದಕ್ಕೊಂದು ಛೇದಿಸಿದಾಗ ಮತ್ತೆ
ಎರಡು ರೇಖಾಖಂಡಗಳನ್ನ ಸೇರಿಸಿದ ಎರಡು ರೇಖೆಗಳು ಸಮಾಂತರದಲ್ಲಿದ್ರೆ ಎರಡು ಪರ್ಯಾಯ ಕೋನಗಳ ರಚನೆ ಆಗ್ತದೆ. ರಚನೆಯಾದ ಎರಡೂ ಪರ್ಯಾಯ ಕೋನಗಳು ಏನಾಗಿರ್ತವೆ, ಸಮ ಇರ್ತವೆ. ಅದರ ಆಧಾರದ ಮೇಲೆ ಕೋನ CAO ಇಸ್ ಈಕ್ವಲ್ ಟು ಕೋನ BDO ಅಂತ ಹೇಳ್ತೀವಿ. ಅದೇ ರೀತಿ ಕೋನ ACO ಇಸ್ ಈಕ್ವಲ್ ಟು ಕೋನ BDO. ಇವೆರಡನ್ನ ನಾವು ಬರೆಯಕ್ಕೆ ಕಾರಣ ಪರ್ಯಾಯ ಕೋನಗಳು ಸಮ ಎನ್ನುವ ಕಾರಣವನ್ನ ತಗೊಂಡು. ಇದೇ ರೀತಿ ಕೋನ AOC ನೋಡಿ, ಈ ಕೋನ ಮತ್ತೆ ಕೋನ ಇನ್ನೊಂದು ಈ ಕಡೆದು DOB, ಈ ಎರಡು ಕೋನಗಳು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ ನಾವು. ಶೃಂಗಾಭಿಮುಖ ಕೋನಗಳು ಎರಡು ರೇಖಾಖಂಡಗಳು ಛೇದಿಸಿದಾಗ ರಚನೆಯಾಗುವ 4 ಕೋನಗಳಲ್ಲಿ ಎದುರ ಬದ್ರ ಇರುವಂತಹ ಎರಡು ಕೋನಗಳನ್ನ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಈ ಶೃಂಗಾಭಿಮುಖ ಕೋನಗಳು ಕೂಡ ಸಮ ಇರ್ತವೆ. ಇದರ ಆಧಾರದ ಮೇಲೆ ಕೋನ AOC ಇಸ್ ಈಕ್ವಲ್ ಟು ಕೋನ DOB ಅಂತ ಹೇಳ್ತೀವಲ್ವಾ. ಈಗ ನೋಡಿ, ನೀವು ನೋಡಿದಾಗ ಮೂರು ಕೋನಗಳು ಸಮ ಬರ್ತಾ ಇದ್ದಾವೆ. ಎರಡು ತ್ರಿಭುಜಗಳು ಏನಿದಾವಲ್ಲ, ತ್ರಿಭುಜ AOC ಮತ್ತು ತ್ರಿಭುಜ DOB ಯ ಮೂರು ಅನುರೂಪ ಕೋನಗಳು ಸಮ ಇದಾವೆ. ಮೂರು ಅನುರೂಪ ಕೋನಗಳು ಸಮ ಇರೋದ್ರಿಂದಾಗಿ ನಾವೇನ್ ಹೇಳ್ಬೋದು, ಯಾವಾಗ ಮೂರು ಅನುರೂಪ ಕೋನಗಳು ಸಮ ಇರ್ತಾವೋ ಆ ಎರಡು ತ್ರಿಭುಜಗಳನ್ನ ಅನುರೂಪ ತ್ರಿಭುಜಗಳು ಅಂತ ಹೇಳ್ಬೋದು, A ನಿರ್ಧಾರಕದ ಆಧಾರದ ಮೇಲೆ. ಹಾಗಾಗಿ ನಾನಿಲ್ಲಿ ಏನ್ ಬರ್ದಿದ್ದೀನಿ, ತ್ರಿಭುಜ AOC ಅನುರೂಪ ತ್ರಿಭುಜ DOB. ಇದು ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಹೇಳಲಿಕ್ಕೆ ಪ್ರಮುಖ ಕಾರಣ ಏನು, A ನಿರ್ಧಾರಕದ ಆಧಾರದ ಮೇಲೆ. ಸೊ ಯಾವಾಗ ಈ ಎರಡು ತ್ರಿಭುಜಗಳು ಅನುರೂಪ ಆಗಿರ್ತಾವೋ ಅದರ ಬಾಹುಗಳು, ಅನುರೂಪ ಬಾಹುಗಳು ಏನಾಗಿರ್ತವೆ, ಸಮಾನುಪಾತದಲ್ಲಿರ್ತವೆ ಅಂತ ಹೇಳಿ ತೇಲ್ಸ್ನ ಪ್ರಮೇಯ ಹೇಳುತ್ತೆ. ಯಾವಾಗ ಎರಡು ತ್ರಿಭುಜಗಳು ಅನುರೂಪ ತ್ರಿಭುಜಗಳಾಗಿರ್ತಾವೋ ಆ ಎರಡು ಅನುರೂಪ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಎನ್ನುವಂತ ತೇಲ್ಸ್ನ ಪ್ರಮೇಯದ ಆಧಾರದ ಮೇಲೆ ಇಲ್ಲಿ ಅನುರೂಪ ಬಾಹುಗಳನ್ನ ಒಂದೊಂದೇ ಬರಿತಾ ಹೋದ್ರೆ ನೋಡಿ, AOಗೆ ಅನುರೂಪ ಬಾಹು ಯಾವ್ದಾಗತ್ತೆ, BO ಆಗತ್ತೆ. AO ಡಿವೈಡೆಡ್ ಬೈ BO ಇಸ್ ಈಕ್ವಲ್ ಟು COಗೆ ಅನುರೂಪ ಬಾಹು ಯಾವ್ದಾಗತ್ತೆ, DO ಆಗತ್ತೆ. CO ಡಿವೈಡೆಡ್ ಬೈ DO ಇಸ್ ಈಕ್ವಲ್ ಟು ACಗೆ ಅನುರೂಪ ಬಾಹು BD. ಓಕೆನಾ? ಈಗ ನಿಮಗೆ ಕೇಳಿರೋದೇನವರು, AO ಬೈ AC ಇಸ್ ಈಕ್ವಲ್ ಟು BO ಬೈ BD ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಧಿಸಬೇಕು ಅಂದ್ರೆ ಇದರಲ್ಲಿ ನೀವು ಎರಡನ್ನ ಆಯ್ಕೆ ಮಾಡ್ಕೊಳ್ತೀರಾ. ಯಾವ್ದು ಅಂತ ಹೇಳಿದ್ರೆ AO ಬೈ BO, AO ಡಿವೈಡೆಡ್ ಬೈ BO ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ BD. ಇವೆರಡು ಅನುಪಾತಗಳನ್ನ ಆಯ್ಕೆ ಮಾಡಿಕೊಂಡು ಈ ಎರಡು ಅನುಪಾತಗಳನ್ನ ಮಧ್ಯೆ ಈಕ್ವಲ್ ಚಿಹ್ನೆ ಇರೋದ್ರಿಂದ ಅಂಶ ಮತ್ತು ಛೇದಗಳ ಓರೆ ಗುಣಾಕಾರ ಮಾಡ್ತೀರಾ. ಏನು, AO ಇಂಟು BD ಇಸ್ ಈಕ್ವಲ್ ಟು AC ಇಂಟು BO. ಅರ್ಥ ಆಯ್ತಲ್ವಾ? ಈಗ ಅವ್ರು ಕೊಟ್ಟಿರುವಂತಹ ಸಾಧನೆ ಮಾಡ್ಲಿಕ್ಕೆ ಏನ್ ಕೇಳಿದರೆ ಅದರ ಆಧಾರದ ಮೇಲೆ ನಾವಿಲ್ಲಿ ಬರ್ಕೊಳ್ಳೋದಾದ್ರೆ ಈ ಒಂದು ಅನುಪಾತಗಳನ್ನ ಆಲ್ಟರ್ ಮಾಡಿ ಬರೀತೀವಿ. ಹೆಂಗೆ ನೋಡಿ, ಇಲ್ಲಿ AO ದ ಕೆಳಗಡೆ BO ಅಂತ ಬರೀಬಹುದು, ಅಥವಾ AO ದ ಕೆಳಗಡೆ AC ಅಂತ ಬರೀಬಹುದು. ಸೊ ಅದರ ಆಧಾರದ ಮೇಲೆ AO ಬೈ AC ಇಸ್ ಈಕ್ವಲ್ ಟು, ಇನ್ನು ಉಳಿದಿರೋದು ಏನಿಲ್ಲಿ, BO ಬಲಭಾಗದಲ್ಲಿ ಉಳಿದಿದೆ, ಎಡಭಾಗದಲ್ಲಿ BD ಅನ್ನ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ BD ಆಗುತ್ತೆ. ಇಲ್ಲಿ ಏನು ಸಾಧನೆ ಮಾಡಕ್ ಕೇಳಿದ್ರೆ ಅದು ಆನ್ಸರ್ ಬಂತಲ್ವಾ ಇಲ್ಲಿ. ಸೊ ದಟ್ AO ಬೈ AC ಇಸ್ ಈಕ್ವಲ್ ಟು BO ಬೈ BD ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಓಕೆನಾ? ಸೊ ಇನ್ನ 27ನೇ ಕ್ವಶನ್ ಬಂದ್ಬಿಟ್ಟು ಪ್ರಮೇಯಗಳಿಗೆ ಸಂಬಂಧಪಟ್ಟಿದ್ದು. ವೃತ್ತಗಳ ಮೇಲಿನ ಪಾಠದಲ್ಲಿ ಎರಡು ಪ್ರಮೇಯಗಳು ಬರ್ತವೆ. ಎರಡು ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 100ಕ್ಕೆ 100 ಒಂದು ಕ್ವಶನ್ ಇರುತ್ತೆ. ಸೊ ಹಾಗಾಗಿ ಆ ಎರಡು ಪ್ರಮೇಯಗಳಲ್ಲಿ ಇಲ್ಲಿ ನಿಮಗೆ ಮೊದಲನೇ ಪ್ರಮೇಯವನ್ನು ಕೊಟ್ಟಿದ್ದಾರೆ. ಸೊ ಪ್ರಮೇಯ ಏನ್ ಹೇಳುತ್ತೆ, ಅದನ್ನು ಹೇಗೆ ಸಾಧಿಸಬಹುದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ತುಂಬಾ ಸುಲಭವಾಗಿರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ, ಒಂದು ವೃತ್ತದಲ್ಲಿ ಬರುವ ಒಂದು ತ್ರಿಜ್ಯ ಮತ್ತು ಆ ವೃತ್ತಕ್ಕೆ ಎಳೆದಿರುವ ಒಂದು ಸ್ಪರ್ಶಕ, ಈ ಎರಡು ಒಂದು ಬಿಂದುವಿನಲ್ಲಿ ಟಚ್ ಆಗ್ತವೆ. ಆ ಎರಡೂ ಒಂದು ಬಿಂದುವಿನಲ್ಲಿ ಟಚ್ ಆದ ನಂತರದಲ್ಲಿ ರಚನೆಯಾಗುವ ಕೋನ 90 ಡಿಗ್ರಿ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರಮೇಯವನ್ನ ಬರೀಬೇಕಾದ್ರೆ ಕೆಲವು ಸ್ಟೆಪ್ಗಳು ಬರ್ತವೆ. ಅದರಲ್ಲಿ ಮೊದಲನೇ ಹಂತ ಬಂದ್ಬಿಟ್ಟು
ಏನ್ ಮಾಡ್ಬೇಕು ನಾವು ಚಿತ್ರದ ರಚನೆಯನ್ನ ಮಾಡ್ಕೊಳ್ಬೇಕು. ಆ ಚಿತ್ರದ ರಚನೆಯನ್ನ ಅವರು ಹೇಳಿರುವಂತ ದತ್ತಾಂಶದ ಆಧಾರದ ಮೇಲೆ ಒಂದು ವೃತ್ತದ ಕೇಂದ್ರ ವೃತ್ತದ ಕೇಂದ್ರ ಓದಿಂದ ಪಿ ಗೆ ಒಂದು ತ್ರಿಜ್ಯವನ್ನು ಎಳೆಯಲಾಗಿದೆ. ಪಿ ಬಿಂದುವಿನಲ್ಲಿ ಹಾದು ಹೋಗುವಂತೆ ಒಂದು XY ಎಂಬಂತಹ ಸ್ಪರ್ಶಕವನ್ನ ಎಳೆಯಲಾಗಿದೆ. ಓಕೆನಾ? ಸೊ ಈಗ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ದತ್ತವನ್ನ ಬರ್ಕೊಳ್ಬೇಕು. ಕೊಟ್ಟಿರ್ತಕ್ಕಂಥದ್ದು ಏನ್ ಕೊಟ್ಟಿರ್ತಾರೆ ಅದನ್ನ ಮಾತ್ರ ಬರ್ಕೊಂಡ್ರೆ ಅದನ್ನ ದತ್ತ ಅಂತ ಹೇಳ್ತೀವಿ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಎಂಬ ಸ್ಪರ್ಶಕವನ್ನು ಎಳೆಯಲಾಗಿದೆ. ಇದು ದತ್ತ. ನೀವು ಸಾಧನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಸಾಧನೀಯ ಅಂತ ಕರಿತೀವಿ. ತುಂಬಾ ಏನಪ್ಪ ಸುಲಭವಾಗಿ ಸ್ಪರ್ಶಕ XY OP ಅಂತಕ್ಕಂಥದ್ದು ತ್ರಿಜ್ಯ. XY ಮತ್ತೆ OP ಎರಡು ಲಂಬವಾಗಿದ್ದಾವೆ ಅಂತ ಸಾಧಿಸಿ. XY ಲಂಬ OP ಅಂತ ಹೇಳಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಕೋಬೇಕಾಗತ್ತೆ, ಒಂದು ಚಿಕ್ಕದಾದಂತಹ ರಚನೆಯನ್ನ ಮಾಡ್ಕೊಳ್ಬೇಕು. ಏನಪ್ಪ ರಚನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ XY ನ ಮೇಲೆ ಸರ್ಕಲ್ ನ ಹೊರಭಾಗದಲ್ಲಿ ಒಂದು ಬಿಂದುವನ್ನ ಮಾರ್ಕ್ ಮಾಡಬೇಕು. ಆ ಬಿಂದುವನ್ನ ಮಾರ್ಕ್ ಮಾಡಿ ಆ ಬಿಂದುವಿಗೆ ಒಂದು ಹೆಸರನ್ನ ಕೊಡಬೇಕು. ಏನಂತ ಹೇಳಿ Q ಅಂತೇಳಿ ಹೆಸರು ಕೊಡ್ಬೇಕು. ಈಗ ಅದನ್ನ ನೀವು O ಮತ್ತೆ Q ಎರಡನ್ನ ಗೆರೆಯ ಮುಖಾಂತರ ಗೆರೆಯನ್ನು ಎಳೆಯೋದ್ರ ಮೂಲಕ ಸೇರಿಸಬೇಕು. ನೋಡಿ, ಈಗ ಓದಿಂದ ಏನ್ ಮಾಡ್ತಾ ಇದ್ದೀರಾ, ಕ್ಯೂಗೆ ಗೆರೆಯನ್ನ ಎಳಿತಾ ಇದ್ದೀರಾ. ನಾನು ಅಲ್ಲಿ ಡಾಟ್ ಲೈನ್ ಹಾಕಿರುವ ಉದ್ದೇಶ ನೀವೇ ರಚನೆ ಮಾಡಿರೋದದು ಅನ್ನೋದು ಗೊತ್ತಾಗ್ಬೇಕು ಅವರಿಗೆ. ಹಾಗಾಗಿ ಆ ರೀತಿ ಡಾಟ್ ಲೈನ್ ಹಾಕೊಳ್ಬೇಕು ನಾವು. ಈಗ OQ ಅಂತಕ್ಕಂಥದ್ದು ವೃತ್ತದ ಹೊರಗಡೆ ಇರುವಂತ ಒಂದು ರೇಖೆ. ಆ ರೇಖೆಯಲ್ಲಿ Q ಅಂತಕ್ಕಂಥದ್ದು XY ನ ಮೇಲಿರುವಂತ ಒಂದು ಬಿಂದು. ಓಕೆನಾ? ಸೊ ಈ ರೀತಿ ರಚನೆಯನ್ನ ಮಾಡ್ಕೊಳ್ಬೇಕು. ವೃತ್ತದ ಹೊರಗೆ XY ಮೇಲೆ Q ಬಿಂದುವನ್ನು ಗುರುತಿಸಿ OQ ಸೇರಿಸಿ. ಇದನ್ನ ಅಲ್ಲಿ ನಾವೇನ್ ಮಾಡಿದೀವಿ ಅದನ್ನ ಇಲ್ಲಿ ಬರ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್? ಸೊ ಇದಾದ ನಂತರ ಇದನ್ನ ಹೇಗಪ್ಪ ಸಾಧಿಸೋದು ಅಂತ ಹೇಳಿದ್ರೆ ಸಾಧನೆಯನ್ನು ನಾವು ಬರಿತಾ ಹೋದಾಗ ಇಲ್ಲಿ ಪ್ರಮುಖವಾಗಿರುವಂತದ್ದು ಒಂದೇ ಒಂದು ಪಾಯಿಂಟ್. ಆ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ನಾವಿಲ್ಲಿ ಇದನ್ನ ಉತ್ತರ ಹೇಳ್ಬಿಡ್ಬೋದು. ಏನಪ್ಪ ಪಾಯಿಂಟ್ ಅಂತ ಹೇಳಿದ್ರೆ, ಸ್ವಲ್ಪ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ ವೃತ್ತದಲ್ಲಿ OP ಅಂತಕ್ಕಂಥದ್ದು ತ್ರಿಜ್ಯ, XY ಅಂತಕ್ಕಂಥದ್ದು ಸ್ಪರ್ಶಕ. ಅಲ್ಲಿ ವೃತ್ತ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ವೃತ್ತ ಇಲ್ಲಪ್ಪ ಅಂತ ಅಂದ್ರೆ ಅದರ ಅರ್ಥ ಅಲ್ಲಿಗೆ XY ಅನ್ನೋದು ಒಂದು ರೇಖೆ ಅಷ್ಟೇ. XY ಎನ್ನುವಂತ ಒಂದು ರೇಖೆಗೆ ಆ ರೇಖೆಯ ಮೇಲ್ಗಡೆ ಎಲ್ಲೋ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಆ ಪಾಯಿಂಟ್ ಅನ್ನು ನಾವು O ಅಂತ ಕೊಟ್ಟಿದೀವಿ ಅಂದ್ರೆ ಈಗ ನಾವೇನ್ ಮಾಡಬಹುದು, ಓದಿಂದ XY ರೇಖೆಗೆ ಸಾಕಷ್ಟು ಗೆರೆಗಳನ್ನ ಎಳಿಬಹುದು. ಈ ರೀತಿ ನೀವು ಹೀಗೆ ಎಳೆದಂತಹ ಸಾಕಷ್ಟು ಗೆರೆಗಳನ್ನ ನೋಡಿದಾಗ ಈ ಕಡೆಯಿಂದ ಇಲ್ಲಿಂದ ನೋಡ್ತಾ ಬಂದಾಗ ಗೆರೆಗಳನ್ನ ನೀವು ಎಷ್ಟು ಇಲ್ಲಿ ಈ ಒಂದು ರೇಖೆ, ಎರಡು ರೇಖೆಗಳು ಛೇದಿಸಿರುವ ಜಾಗಕ್ಕೆ ಎಷ್ಟು ಹತ್ರ ಬರ್ತಿರೋ ಅಷ್ಟೇ ಗೆರೆಗಳ ಉದ್ದ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಈ ಕಡೆಯಿಂದನೂ ಗೆರೆಯ ಉದ್ದ ಕಡಿಮೆ ಆಗ್ತಾ ಬರುತ್ತೆ, ಈ ಕಡೆಯಿಂದನೂ ಗೆರೆಯ ಉದ್ದ ಕಡಿಮೆ ಆಗ್ತಾ ಬರುತ್ತೆ. ಕೊನೆಗೆ OPಯ ಗೆರೆ ಏನಿದೆಯಲ್ಲ ಉಳಿದಿರುವ ಎಲ್ಲಾ ರೇಖೆಗಳಿಗಿಂತ ಚಿಕ್ಕದಾಗಿರುತ್ತೆ. ಉಳಿದಿರುವ ಎಲ್ಲಾ ರೇಖೆಗಳಿಗಿಂತ ಚಿಕ್ಕದಾದಂತ ರೇಖೆಯನ್ನ ಒಂದು ಬಿಂದುವಿನಿಂದ ರೇಖಾಖಂಡಕ್ಕೆ ಎಳೆದಾಗ ಆ ರೇಖೆಯು ಆ ರೇಖಾಖಂಡಕ್ಕೆ ಲಂಬವಾಗಿರುತ್ತದೆ. ಗೊತ್ತಾಯ್ತಲ್ವಾ? ಸೊ ಇದ್ರ ಆಧಾರದ ಮೇಲೆ ನಾವು ಹೇಳ್ತಕ್ಕಂಥದ್ದು ಅದನ್ನ. ಇಷ್ಟೇ ಪಾಯಿಂಟ್. ನೋಡಿ, ಇಲ್ಲಿ Q ಬಿಂದುವು ವೃತ್ತದ ಮೇಲಿದ್ದರೆ ಅದು XY ಸ್ಪರ್ಶಕವು ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಸಪೋಸ್ ಇಲ್ಲೇನಾದ್ರೂ Q ಇದ್ದಿದ್ರೆ ಹಿಂಗ್ ಲೈನ್ ಹಾಕಿದ್ವಿ ಅಂತ ಹೇಳಿದ್ರೆ ಆಗ ಆ XY ಅಂತಕ್ಕಂಥದ್ದು ಸ್ಪರ್ಶಕ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಎರಡು ಬಿಂದುವಿನ ಮೂಲಕ ರೇಖೆ ಹಾದು ಹೋಗಿದ್ರೆ ಅದನ್ನ ನಾವು ಸ್ಪರ್ಶಕ ಅಂತ ಕರೆಯೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಇದು ಸ್ಪರ್ಶಕ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇದ್ರ ಅರ್ಥ OQ ಅಂತಕ್ಕಂಥದ್ದು, Q ಅಂತಕ್ಕಂಥದ್ದು ವೃತ್ತದ ಹೊರಗಡೆ ಇದೆ. Q ಎನ್ನುವಂತಹ ಬಿಂದುವು ವೃತ್ತದಿಂದ ಹೊರಗಡೆ ಇದೆ ಅಂತಕ್ಕಂಥದ್ದನ್ನ ಹೇಳ್ತದೆ. ನೋಡಿ, ಇಲ್ಲಿ Q ಬಿಂದುವು ವೃತ್ತದ ಮೇಲಿದ್ದರೆ XY ಸ್ಪರ್ಶಕವಾಗುವುದಿಲ್ಲ. ಆದ್ದರಿಂದ Q ಬಿಂದುವು ವೃತ್ತದ ಹೊರಗಿದೆ. ಇದರ ಅರ್ಥ OP ಗಿಂತ OQ ನ ಉದ್ದ ಜಾಸ್ತಿ ಇದೆ. ಓಕೆನಾ? ಸೊ ಹಾಗಾಗಿ OQ ದೊಡ್ಡದು OP ಗಿಂತ ಅಂತ ಹೇಳ್ತೀವಿ ನಾವು. ಹೀಗೆ OQ OP ಗಿಂತ ದೊಡ್ಡದಾಗಿದೆ. ಇದೇ ರೀತಿ ನೀವು ಗೆರೆಗಳನ್ನ OQ ನ ಪಕ್ಕದಲ್ಲಿ ಮತ್ತೊಂದು ಪಾಯಿಂಟ್ ಮಾರ್ಕ್ ಮಾಡಿ ಅದಕ್ಕೆ ಗೆರೆ ಎಳೆದ್ರಿ ಅಂದ್ರೆ ಅದು ಏನಾಗಿರುತ್ತೆ, OQ ಗಿಂತ ಚಿಕ್ಕದಿರುತ್ತೆ. ಹೀಗೆ ಗೆರೆ ಎಳಿತಾ 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 OP ತನಕ ಬಂದ್ರೆ OP ನ ಚಿಕ್ಕ ಗೆರೆ. ಇನ್ನು ಈ ಕಡೆ ಮುಂದುವರೆದು ಈ ಕಡೆ ಬಂದ್ರೆ ಈ ಕಡೆ ಮತ್ತೆ ಗೆರೆಗಳ ಉದ್ದ ಏನಾಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ಆಗ XY ಎನ್ನುವ ರೇಖಾಖಂಡಕ್ಕೆ ಎಳೆದಿರುವ ಎಲ್ಲಾ ಗೆರೆಗಳಲ್ಲಿ ಕನಿಷ್ಠ ದೂರವನ್ನು ಹೊಂದಿರುವಂತ ಗೆರೆ ಯಾವ್ದಾಗತ್ತೆ, OP ಆಗತ್ತೆ. ಹಾಗಾಗಿ OP ಯನ್ನ XY ಗೆ ಲಂಬವಾಗಿದೆ ಅಂತ ಹೇಳ್ತೀವಿ ನಾವು. ಇದನ್ನೇ ಹೇಳ್ತಾ ಇರ್ತೀವಿ.
ನೋಡಿ ಇಲ್ಲಿ OPಯು XY ರೇಖೆಗೆ ಇರುವ ಎಲ್ಲಾ ದೂರಗಳಲ್ಲಿ ಕನಿಷ್ಠವಾಗಿದೆ. ಆದ್ದರಿಂದ ಒಂದು ಬಿಂದುವಿನಿಂದ ಒಂದು ರೇಖೆಗೆ ಇರುವ ಕನಿಷ್ಠ ದೂರವು ಲಂಬವಾಗಿರುತ್ತದೆ. ಹೇಳ್ಬೋದಲ್ವಾ ಈಗ ನಾವು OP ಎನ್ನುವಂತಹದ್ದು XYಗೆ ಲಂಬವಾಗಿದೆ. ಹಾಗಾಗಿ OP ಲಂಬ XY ಅಂತ ಬರೀತೀವಿ ನಾವು. ಅರ್ಥ ಆಯ್ತಲ್ವಾ? ಇನ್ನ ನೆಕ್ಸ್ಟ್ ಕ್ವಶನ್ ನಂಬರ್ 28 ಬಂದ್ಬಿಟ್ಟು ತ್ರಿಕೋನಮಿತಿಗಳಿಗೆ ಸಂಬಂಧಪಟ್ಟ ಹಾಗೆ ತ್ರಿಕೋನಮಿತಿನಲ್ಲಿ ಬರುವ ಸೂತ್ರಗಳನ್ನ ಬಳಸಿಕೊಂಡು ಏನ್ ಮಾಡೋದು, ಪ್ರೂವ್ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ನೋಡೋದಾದ್ರೆ sin A ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ A ಇಸ್ ಪ್ಲಸ್ ಕಾಸ್ A ಪ್ಲಸ್ ಸಿಕೆಂಟ್ A ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ A ಪ್ಲಸ್ ಕಾಟ್ ಸ್ಕ್ವೇರ್ A ಎಂದು ಸಾಧಿಸಿ ಅಂತ ಕೊಟ್ಟಿದೆ. ಓಕೆನಾ? ಸೊ ಇದನ್ನ ಹೇಗ್ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ತುಂಬಾ ಸುಲಭವಾಗಿ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ಕೊಟ್ಟಿರುವಂತಹ ಈಕ್ವಲಿನ ಈ ಕಡೆ ಇರುವಂತಹ ಭಾಗವನ್ನ ಎಡಭಾಗ ಅಂತೀವಿ, ಈಕ್ವಲಿನ ಈ ಕಡೆ ಇರುವಂತಹ ಭಾಗವನ್ನ ಬಲಭಾಗ ಅಂತ ಕನ್ಸಿಡರ್ ಮಾಡಿದ್ರೆ ಎಡಭಾಗವನ್ನು ಬರ್ಕೊಳ್ಬೇಕು. ಮೊದಲನೇದಾಗಿ ಎಡಭಾಗ sin A ಪ್ಲಸ್ ಕೊಸಿಕೆಂಟ್ A ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ A ಪ್ಲಸ್ ಸಿಕೆಂಟ್ A ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ ನಂತರದಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ ನೋಡಿ, ಇಲ್ಲಿ ಇದನ್ನ ನೋಡಿದಾಗ sin A ಪ್ಲಸ್ ಕೊಸಿಕೆಂಟ್ A ಹೋಲ್ ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ ನಾವು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೀಬಹುದು. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಒಂದು ಸೂತ್ರ ಏನ್ ಹೇಳುತ್ತೆ, A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB. ಆ ರೀತಿಯಲ್ಲಿ ಬರೆದ್ರೆ ಇದನ್ನ ಏನಂತ ಬರೀಬಹುದು, ಸೈನ್ ಸ್ಕ್ವೇರ್ A ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ A ಪ್ಲಸ್ 2 ಇಂಟು ಸೈನ್ A ಇಂಟು ಕೊಸಿಕೆಂಟ್ A ಅಂತ ಬರೀಬಹುದು. ಓಕೆನಾ? ಅದೇ ರೀತಿ ಎರಡನೇದಕ್ಕೂ ಕೂಡ ಇದೇ ಸೂತ್ರವನ್ನ ಬಳಕೆ ಮಾಡಿದ್ರೆ ಕಾಸ್ ಸ್ಕ್ವೇರ್ A ಪ್ಲಸ್ ಸಿಕೆಂಟ್ ಸ್ಕ್ವೇರ್ A ಪ್ಲಸ್ 2 ಇಂಟು ಕಾಸ್ A ಇಂಟು ಸಿಕೆಂಟ್ A ಅಂತ ಬರೀಬಹುದು. ಓಕೆನಾ? ಸೊ ಈ ರೀತಿನಲ್ಲಿ ಬರೀತೀವಿ. ಇದಾದ ನಂತರ ಮುಂದಿನ ಸ್ಟೆಪ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸೈನ್ ಸ್ಕ್ವೇರ್ A ಇದೆ, ಇಲ್ಲಿ ಕಾಸ್ ಸ್ಕ್ವೇರ್ A ಇದೆ. ಎರಡನ್ನ ಒಟ್ಟಿಗೆ ಬರ್ಕೊಂಡ್ರೆ ಈ ತ್ರಿಕೋನಮಿತಿನಲ್ಲಿ ಮೊದಲನೇ ಸೂತ್ರ ಬರುತ್ತೆ. ಏನು? ಸೈನ್ ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A ಇಸ್ ಈಕ್ವಲ್ ಟು 1. ಅದನ್ನ ಇಲ್ಲಿ ಬಳಸಬಹುದಲ್ವಾ ನಾವು? ನೋಡಿ, ಇಲ್ಲಿ ಏನಾಗತ್ತೆ, ಸೈನ್ ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A ಪ್ಲಸ್ ಈ ಕೊಸಿಕೆಂಟ್ ಸ್ಕ್ವೇರ್ A ನ ನಾವು ಇನ್ನೊಂದು ಸೂತ್ರ ಬರುತ್ತೆ. ಕೊಸಿಕೆಂಟ್ ಸ್ಕ್ವೇರ್ A ನ ನಾವೇನಂತ ಬರೀಬಹುದು, 1 ಪ್ಲಸ್ ಕಾಟ್ ಸ್ಕ್ವೇರ್ A ಅಂತೇಳಿ ಬರೀಬಹುದು. ಅದರ ಆಧಾರದ ಮೇಲೆ ಕೊಸಿಕೆಂಟ್ ಸ್ಕ್ವೇರ್ A ಇರೋ ಜಾಗದಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ A ಅಂತ ಬರೆದ್ರೆ ಇನ್ನ ಇದಿಷ್ಟು ಏನಾಗುತ್ತೆ, 2 ಇಂಟು ಸೈನ್ A ಇಂಟು ಕಾಸ್ A ಅಂತ ಆಗತ್ತೆ. ಈ ಕಾಸ್ ಸ್ಕ್ವೇರ್ A ನ ಇಲ್ಲಿ ಬರ್ದಿದ್ದೀವಿ. ಈಗ ಇಲ್ಲಿ ಸಿಕೆಂಟ್ ಸ್ಕ್ವೇರ್ A ನ ನಾವೇನಂತ ಬರೀಬಹುದಪ್ಪ ಅಂತ ಹೇಳಿದ್ರೆ ಸಿಕೆಂಟ್ ಸ್ಕ್ವೇರ್ A ಏನಾಗುತ್ತೆ ನೋಡಿ, ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A ಅಂತ ಬರೀಬಹುದು. ಸಿಕೆಂಟ್ ಸ್ಕ್ವೇರ್ A ಏನಂತ ಬರೀಬಹುದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A ಅಂತೇಳಿ ಇನ್ನೊಂದು ತ್ರಿಕೋನಮಿತಿಯ ಸೂತ್ರದ ಆಧಾರದ ಮೇಲೆ ಬರೆದ್ರೆ ಇನ್ನು ಇಲ್ಲಿ ಉಳಿದಿರೋದು 2 ಇಂಟು ಕಾಸ್ A ಇಂಟು ಸಿಕೆಂಟ್ A ಅಂತ ಬರೀತೀವಿ. ನೆಕ್ಸ್ಟ್ ಹಂತದಲ್ಲಿ ನೋಡಿ, ಇಲ್ಲಿ ಸೂತ್ರವನ್ನ ಬಳಸಿದ್ರೆ ಸೈನ್ ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A ಇದ್ರೆ ಏನಾಗತ್ತೆ, 1 ಪ್ಲಸ್ ಈ 1 ಪ್ಲಸ್ ಈ ಕಾಟ್ ಸ್ಕ್ವೇರ್ A ಪ್ಲಸ್ ಇದನ್ನ ನಾವೇನ್ ಬರೀಬಹುದು ಅಂದ್ರೆ 2 ಇಂಟು ಸೈನ್ A ಇಂಟು ಕಾಸ್ A ಏನಾಗಿರುತ್ತೆ ಅಂದ್ರೆ ಕೊಸಿಕೆಂಟ್ A ಅಲ್ವಾ ಇದು. ಕೊಸಿಕೆಂಟ್ A ಏನಾಗಿರುತ್ತೆ ಅಂದ್ರೆ ಸೈನ್ A ದ ರೆಸಿಪ್ರೋಕಲ್. ಹಾಗಾಗಿ ನಾವು ಅದನ್ನ 1 ಬೈ ಸೈನ್ A ಅಂತ ಬರೀತೀವಿ. ಕೊಸಿಕೆಂಟ್ A ಏನಂತ ಬರೀಬಹುದು, 1 ಬೈ ಸೈನ್ A. ಅಲ್ಲಿಗೆ ಪ್ಲಸ್ ಇಲ್ಲಿ 1 ಇದೆ. ಓಕೆ, ಪ್ಲಸ್ ಟ್ಯಾನ್ ಸ್ಕ್ವೇರ್ A. ಹಾಗೆ ಇಲ್ಲಿ ಯಾವ ರೀತಿ ಬರೆದ್ರೆ ಇಲ್ಲೂ ಕೂಡ ಅದೇ ರೀತಿ ನೀವು 2 ಇಂಟು ಕಾಸ್ A ಇಂಟು ಸಿಕೆಂಟ್ A ಏನಾಗಿರುತ್ತೆ ಅಂದ್ರೆ ಕಾಸ್ A ದ ರೆಸಿಪ್ರೋಕಲ್. ಹಾಗಾಗಿ 1 ಬೈ ಕಾಸ್ A ಅಂತ ಕರಿತೀವಿ. ರೆಸಿಪ್ರೋಕಲ್ ಅಂದ್ರೆ ವ್ಯುತ್ಕ್ರಮ ಅಂತ ಪದ ಬಳಸ್ತೀವಿ, ಹೌದಾ? ಏನು, ಕಾಸ್ A ನ ವ್ಯುತ್ಕ್ರಮ 1 ಬೈ ಕಾಸ್ A ಆಗಿರುತ್ತೆ, ಅಂದ್ರೆ ಸಿಕೆಂಟ್ A ಆಗಿರುತ್ತೆ ಅಂತ ಹೇಳಿ. ಈಗ ನೀವು ಸುಲಭವಾಗಿ ಅಂಶ ಮತ್ತು ಛೇದದಲ್ಲಿರುವ ಕಾಸ್ A ಕ್ಯಾನ್ಸಲ್ ಮಾಡಬಹುದು. ಹಾಗೇನೆ ಇಲ್ಲೂ ಕೂಡ ಅಂಶ ಮತ್ತು ಛೇದದಲ್ಲಿರುವ ಕಾಸ್ A
ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ಈಗ ನೀವು ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ 2 ಪ್ಲಸ್ ಇಲ್ಲೊಂದಿದೆ 3. ಓಕೆನಾ? ಇನ್ನು ಇದಿಷ್ಟರಲ್ಲಿ ಉಳಿದಿರೋದೆಷ್ಟು? 2. ಇನ್ನು ಇದಿಷ್ಟರಲ್ಲಿ ಕಂಪ್ಲೀಟ್ ಆಗಿ ಉಳಿದಿರೋದು 2. ಇನ್ನ ಇಲ್ಲಿ cot ಸ್ಕ್ವೇರ್ ಎ ಉಳಿತು, ಇಲ್ಲಿ tan ಸ್ಕ್ವೇರ್ ಎ ಉಳಿತು. ಈಗ 3 2 5 5 2 7 ಪ್ಲಸ್ cot ಸ್ಕ್ವೇರ್ ಎ ಪ್ಲಸ್ tan ಸ್ಕ್ವೇರ್ ಎ ಅಂತ ಬರೀತೀವಿ ನಾವು. ಓಕೆನಾ? ನಿಮಗೆ ಅಲ್ಲಿ ಬಲಭಾಗದಲ್ಲಿ ಏನ್ ಕೊಟ್ಟಿದಾರೋ ಅದೇ ಉತ್ತರ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ 7 ಪ್ಲಸ್ tan ಸ್ಕ್ವೇರ್ ಎ ಪ್ಲಸ್ cot ಸ್ಕ್ವೇರ್ ಎ ಬರಬೇಕು, ಅದೇ ಬಂದಿದೆ. ಸೊ ನಾವ್ ಇಲ್ಲಿ ಏನ್ ಹೇಳ್ಬೋದು? ಬಲಭಾಗದಲ್ಲಿರುವ ಉತ್ತರಕ್ಕೆ ಸಮ ಇದೆ. ಇದರಿಂದ ನಾವೇನ್ ಹೇಳ್ತಾ ಇದೀವಿ? ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಅಂತ ನಾವು ಸುಲಭವಾಗಿ ಬರೀಬಹುದು. ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ಅವ್ರು ಏನ್ ಸಾಧನೆ ಮಾಡಕ್ ಕೊಟ್ಟಿದ್ರು ಅದನ್ನ ನಾವು ಸಾಧಿಸಿದೀವಿ ಅಂತ ಅರ್ಥ. ಓಕೆನಾ? ಇನ್ನ ತ್ರಿಕೋನಮಿತಿನಲ್ಲಿ ಅದೇ ಪಾಠದಲ್ಲಿ 28ನೇ ಕ್ವಶನ್ಗೆ ಆಪ್ಷನಲ್ ಆಗಿ ಇನ್ನೊಂದು ಕ್ವಶನ್ ಕೊಟ್ಟಿರ್ತಾರೆ. ಸೊ ನೀವು ಇವೆರಡರಲ್ಲಿ ಒಂದನ್ನ 100% ಪರ್ಫೆಕ್ಟ್ ಆಗಿ ರೆಡಿ ಇರಬೇಕು. ಅರ್ಥ ಆಗ್ತಿದೆ ಹೇಳೋದು? ಎರಡರಲ್ಲಿ ಒಂದು ಕೊಡೋ ಸಾಧ್ಯತೆ ಇರುತ್ತೆ, ಅಥವಾ ಎರಡು ಒಂದೇ ರೀತಿ ಸೂತ್ರವನ್ನು ಬಳಸ್ಕೊಂಡು ಸಾಧಿಸುವಂತದ್ದೇ 2 ಕ್ವಶನ್ ಕೇಳಬಹುದು. ಆದ್ರೆ ಈ ತರ 2 ಆಪ್ಷನ್ ಕೊಟ್ಟಾಗ ನೀವು ಎರಡರಲ್ಲಿ ಒಂದನ್ನ ಕಂಡುಹಿಡಿಯಕ್ಕೆ ಸುಲಭವಾಗಿ ಈಸಿ ಆಗುತ್ತೆ. ಸೊ ಎರಡರಲ್ಲಿ ಒಂದು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಆಗಬೇಕು. ಆ ಒಂದು ಸೂತ್ರದ ಆಧಾರದ ಮೇಲೆ ಸಾಧಿಸಿ ಅನ್ನೋದಕ್ಕೆ ಸೂತ್ರದ ಮೇಲೆ ನಿಮಗೆ ಹಿಡಿತಾ ಇರಬೇಕು. ಇಲ್ಲಿ ನಿಮಗೆ ಮೌಲ್ಯೀಕರಿಸಿ ಅಂತ ಕೊಟ್ಟಾಗ ಆಂಗಲ್ ಟೇಬಲ್ ಬರುತ್ತಲ್ವಾ, ಆಂಗಲ್ ಟೇಬಲ್ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಈ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ವೆರಿ ಈಸಿ. ಇದು ಹೇಗ್ ಮಾಡ್ಬೋದಪ್ಪ ಅಂತ ಅಂದ್ರೆ, ಮೌಲ್ಯೀಕರಿಸಿ ಅಂತ ಕೊಟ್ಟಿರ್ತಾರೆ. ಟ್ಯಾನ್ 60 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 60 ಡಿಗ್ರಿ ಪ್ಲಸ್ ಸಿಕೆಂಡ್ 60 ಡಿಗ್ರಿ ಡಿವೈಡೆಡ್ ಬೈ 2 ಇಂಟು ಸೈನ್ 90 ಡಿಗ್ರಿ ಮೈನಸ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಇಲ್ಲಿರುವ ಎಲ್ಲಾ ಕೋನಗಳ ಬೆಲೆಗಳಿಗೆ ಸಂಬಂಧಪಟ್ಟಂತೆ ಟೇಬಲ್ ಬರುತ್ತಲ್ವಾ, ಆ ಕೋನಗಳ ಒಂದು ಟೇಬಲ್ ಅನ್ನ ನೀವು ಇಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಸೊ ಈ ಒಂದು ತ್ರಿಕೋನಮಿತಿಯ ಕೋನಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಇದೇ ಕ್ವಶನ್ ಅನ್ನು ಆಸ್ ಇಟ್ ಈಸ್ ಬರ್ಕೊಂಡ ನಂತರದಲ್ಲಿ ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿಯ ವ್ಯಾಲ್ಯೂ. ಈಗ ನೀವೇನ್ ಮಾಡಬೇಕು? ಟ್ಯಾನ್ 60 ಡಿಗ್ರಿಯ ಬೆಲೆ √3 ಅಂತ ಟೇಬಲ್ ನಲ್ಲಿ ಬರುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಟ್ಯಾನ್ 60 ಡಿಗ್ರಿ ಅಂದ ತಕ್ಷಣ √3 ಅನ್ನೋದು ಗೊತ್ತಿರಬೇಕು. ಡಿವೈಡೆಡ್ ಬೈ ಕಾಟ್ 60 ಡಿಗ್ರಿಯ ಬೆಲೆ ಬಂದು 1 ಡಿವೈಡೆಡ್ ಬೈ √3. ಆ ಬೆಲೆಯನ್ನ ನಾವಿಲ್ಲಿ ಹಾಕಿದೀನಿ. ಹಾಗೇನೆ ಸಿಕೆಂಡ್ 60 ಡಿಗ್ರಿಯ ಬೆಲೆ ಬಂದ್ಬಿಟ್ಟು 2, ಅದನ್ನು ಕೂಡ ಬಳಸಬೇಕು. 2 ಇಂಟು ಸೈನ್ 90 ಡಿಗ್ರಿ ಅಂತ ಹೇಳಿದ್ರೆ ಸೈನ್ 90 ಡಿಗ್ರಿಯ ಬೆಲೆ 1 ಬರುತ್ತೆ. ಹಾಗಾಗಿ ಇಲ್ಲಿ 1 ಅಂತ ಬರೀಬೇಕು. ಇದಾದ ನಂತರ 1 ಬೈ ಕಾಸ್ ಸ್ಕ್ವೇರ್ 40 ಡಿಗ್ರಿ ಅಂತ ಹೇಳ್ತಾರೆ. 45 ಡಿಗ್ರಿ ಅಂದ್ರೆ ಕಾಸ್ 45 ಡಿಗ್ರಿಯ ಬೆಲೆ 1 ಡಿವೈಡೆಡ್ ಬೈ √2 ಬರುತ್ತೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಅದಕ್ಕೆ ಪವರ್ 2 ಅಂತ ಬರ್ಕೊಳ್ಬೇಕು. ಇದಾದ ನಂತರ ನೀವು ಇದನ್ನ ಸುಲಭೀಕರಿಸ್ಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. ಏನ್ ಸುಲಭೀಕರಿಸೋದು ಅಂತ ಹೇಳಿದ್ರೆ ಇಲ್ಲಿ ನೀವು √3 ಈ 1 ಬೈ √3 ಅನ್ನ ಇಂಟು ಅಂತ ಬರೆದ್ರೆ √3 ಡಿವೈಡೆಡ್ ಬೈ 1 ಅಂತ ಬರೀಬಹುದು ವ್ಯತ್ಕ್ರಮ ವಿಧಾನದಲ್ಲಿ ಬರೆದಾಗ. ಹಾಗಾಗಿ √3 ಡಿವೈಡೆಡ್ ಬೈ 1 ಅಂತ ಬರೆದ್ರು ಅದೇ ಬೆಲೆ ಬರುತ್ತೆ, ಬರಿದೇ ಇದ್ರು ಅದೇ ಬೆಲೆ ಬರೋದ್ರಿಂದ √3 ಇಂಟು √3 ಅಂತ ಬರೀತೀವಿ. ಇಲ್ಲಿ ಬಂದ್ಬಿಟ್ಟು 2 ಒಂದೇ 2 ಬರುತ್ತೆ. ಈ 2ರಿಂದ ಮೇಲ್ಗಡೆ ಇರುವ 2ಅನ್ನ ಭಾಗಾಕಾರ ಮಾಡಿದ್ರೆ ನಿಮಗೆ 1 ಬರುತ್ತೆ. ಇದಾದ ನಂತರ ಅದೇ ರೀತಿ ಇಲ್ಲಿ 1 ಇಂಟು 1 ಡಿವೈಡೆಡ್ ಬೈ √2 ಅನ್ನ ಸುಲಭೀಕರಿಸಬೇಕು. ಸುಲಭೀಕರಿಸಿದಾಗ 1ರ ವರ್ಗ 1 ಬರುತ್ತೆ, √2ರ ವರ್ಗ 2 ಬರುತ್ತೆ. ಹೆಂಗಪ್ಪ ಅಂದ್ರೆ ಇಲ್ಲಿರುವ ವರ್ಗ ಮತ್ತು √2 ಕ್ಯಾನ್ಸಲ್ ಆಗಿ 2 ಬರುತ್ತೆ. ಅಲ್ಲಿಗೆ 1 ಡಿವೈಡೆಡ್ ಬೈ 2 ಅನ್ನ ಇಂಟು ರೂಪದಲ್ಲಿ ಬರೆದಾಗ ಏನಾಗುತ್ತೆ? 2 ಡಿವೈಡೆಡ್ ಬೈ 1 ಆಗುತ್ತೆ. ಈಗ ಇಲ್ಲಿ ನಿಮಗೆ √3 ಇರೋದ್ರಿಂದ ಏನ್ ಮಾಡ್ಬೋದು ನೀವು? √3ರ ವರ್ಗ ಅಂತ ತಗೊಂಡ್ರೆ ಇಲ್ಲೂ ಕೂಡ ವರ್ಗ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತಲ್ವಾ. ಸೊ ಅದೇ ಬೆಲೆಯನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. 3 ಪ್ಲಸ್ 1 ಇಂಟು 2 ಮಾಡಿದ್ರೆ 2. ಈಗ 3ಕ್ಕೆ 1 ಕೂಡಿದಾಗ 4 ಬರುತ್ತೆ. ಮೈನಸ್ 2 ಮಾಡಿದ್ರೆ 4ರಲ್ಲಿ 2 ಕಳೆದಾಗ ಉತ್ತರ ಏನ್ ಬರ್ತಾ ಇದೆ? 2. ಓಕೆನಾ? ಇದನ್ನ ಮೌಲ್ಯೀಕರಿಸಿದಾಗ ಕೊನೆಗೆ ಬರುವ ಉತ್ತರ 2ಕ್ಕೆ ಸಮ ಇರುತ್ತೆ ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಓಕೆನಾ? ಈ ಒಂದು ವಿಡಿಯೋದಲ್ಲಿ 3 ಅಂಕದ ಮೊದಲ 4 ಕ್ವಶನ್ ಆಪ್ಷನ್ ಗಳನ್ನ ಸೇರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನ 3 ಅಂಕದ ಮುಂದಿನ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.